ನಮಸ್ಕಾರ. ಪದ್ಯಪಾನಕ್ಕೆ ಸ್ವಾಗತ. ನಾವೀಗ ಛಂದಸ್ಸಿನ ಪ್ರಾಥಮಿಕವಾದ ಲಕ್ಷಣವನ್ನು ಹೇಳಿದ್ವಿ, ಪರಿಚಯ ಆಯಿತು. ಈ ಎರಡನೇ ಕಂತಿನಲ್ಲಿ ವಿಶೇಷವಾಗಿ ಛಂದಸ್ಸಿನ ಪ್ರಯೋಜನವನ್ನು ಹೇಳೋಣ. ಕಳೆದ ಬಾರಿಗೆ ನೋಡಿದಂತೆ ಛಂದಸ್ಸು ಕೊರತೆಯನ್ನ ಮರೆ ಮಾಡುತ್ತದೆ, ಸಂತೋಷವನ್ನು ತಂದುಕೊಡುತ್ತದೆ. ಛಂದಸ್ಸು ಒಂದು ಬಗೆಯಲ್ಲಿ ಶಬ್ದಾಲಂಕಾರ, ಮಾತಿಗೆ ಅರ್ಥದ ಮೂಲಕ ಸೊಗಸನ್ನು ತಂದುಕೊಡುವಂಥದ್ದು ಅರ್ಥಾಲಂಕಾರ. ಹೀಗೆ ಶಬ್ದ ಮತ್ತು ಅರ್ಥ ಅಲಂಕಾರಗಳೆರಡೂ ಕೂಡ ಎಂಬ್ಲಿಷ್ಮೆಂಟ್ಸ್ ಆಫ್ ಸೌಂಡ್ ಅಂಡ್ ಸೆನ್ಸ್ ಸೇರಿದಾಗ ಕಾವ್ಯಕ್ಕೆ ಒಂದು ಸೊಗಸು. ಇದೆಲ್ಲ ನಾವು ಗಮನಿಸಿದ್ವಿ. ಆ ಒಂದು ದೃಷ್ಟಿಯಿಂದಲೇ ನೋಡಿದಾಗ ಛಂದಸ್ಸಿನ ಪ್ರಯೋಜನ ತನ್ನಂತೆ ತಾನೇ ಗೋಚರವಾಗುತ್ತದೆ. ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ, ಇದು ಸಂಸ್ಕೃತದ ಒಂದು ಮಾತು. ಪ್ರಯೋಜನ ಇಲ್ಲದೆ ಯಾರು ಯಾವ ಕೆಲಸವನ್ನು ಮಾಡಲ್ಲ. ಛಂದಸ್ಸಿಗೂ ಅಂಥ ಪ್ರಯೋಜನ ಇದೆ. ಜೊತೆಗೆ ಇದು ತುಂಬಾ ಸಹಜವೂ ಹೌದು. ಎಷ್ಟೋ ಜನಕ್ಕೆ ಛಂದಸ್ಸು ಭಾಷೆಗೆ ಕೃತಕ, ಕವಿತೆಗೆ ಕೃತಕ, ಪ್ರಯತ್ನವಾಗಿ ಹೇರಲ್ಪಟ್ಟದ್ದು ಅಂತ. ಆದರೆ ಈ ಪ್ರಯತ್ನತೆಯಲ್ಲಿ ಒಂದು ಸೊಗಸಿರುತ್ತದೆ, ಸಮರ್ಪಣೆಯಲ್ಲಿ ಒಂದು ಸೊಗಸುಂಟು. ನಮಗೆ ಬಟ್ಟೆ ಕೃತಕ ಮತ್ತು ವ್ಯವಸ್ಥಿತವಾಗಿ ಅನ್ನವನ್ನ, ಪದಾರ್ಥವನ್ನ ಬೇಯಿಸಿಕೊಂಡು ತಿನ್ನುವಂಥದ್ದು ಕೃತಕ, ಮತ್ತು ನಾವು ಮನೆ ಇತ್ಯಾದಿಗಳನ್ನು ಕಟ್ಟಿಕೊಂಡು ವಾಸ ಮಾಡುವುದು ಕೃತಕ. ಅಷ್ಟೇಕೆ ನಮ್ಮ ಪ್ರಜಾಪ್ರಭುತ್ವ, ರಾಜ್ಯಾಂಗ ವ್ಯವಸ್ಥೆ ಇತ್ಯಾದಿ ಎಲ್ಲವೂ ಕೃತಕವೇ. ಆದರೆ ಇಲ್ಲಿ ನಾವು ಗಮನಿಸಬೇಕು, ಕೃತಕ ಅನ್ನುವುದು ಒಂದಾದರೆ ಕೃತಿ ಅನ್ನುವುದು ಒಂದು ಉಂಟು. ಕೃತಕ ಅನ್ನೋದು ಆರ್ಟಿಫಿಷಿಯಲ್, ಆದರೆ ಇಲ್ಲಿ ಆಗುವುದು ಕೃತಿ, ಆರ್ಟಿಸ್ಟಿಕ್. ಕಲೆಯಲ್ಲಿ ಆರ್ಟಿಸ್ಟಿಕ್ ಆದ ಕೃತಿಯಾಗುವಂತ ಅಂಶ ಪ್ರಮುಖವಾಗಿರುತ್ತದೆ. ಕೃತಕವಾಗಿರುವಂತಹದ್ದು ಗೌಣ ಅಥವಾ ಇಲ್ಲ ಅಂತ ನಾವು ಹೇಳಬಹುದು. ಉದಾಹರಣೆಗೆ ನೋಡಿ, ಇದು ಎಷ್ಟು ಸಹಜ ಮನುಷ್ಯನಿಗೆ ಒಗ್ಗಿದೆ ಅಂತಂದರೆ, ನಾನು ಅನೇಕ ಬಾರಿ ಇದನ್ನು ಉದಾಹರಣೆಯಾಗಿ ಕೊಡ್ತಾ ಇರ್ತೀನಿ. ನನ್ನ ಒಬ್ಬರು ಮಿತ್ರರು, ದಿವಂಗತ ರಸಿಕ ಮಿತ್ರರು, ಸಹೃದಯರಾದ ವಿದ್ವಾಂಸರು, ಕೀರ್ತಿಶೇಷ ರಾಜೀವ ಲೋಚನ ಹೇಳ್ತಾ ಇದ್ರು. ಅವರ ಮಾತನ್ನು ನಾನು ಅನೇಕ ಬಾರಿ ಬಳಸಿಕೊಂಡಿದ್ದೀನಿ. ಬೀದಿಯಲ್ಲಿ ಒಬ್ಬ ಹೋಗ್ತಾ ಗದ್ಯದಲ್ಲಿ ತನ್ನಂತೆ ತಾನು ಮಾತನಾಡ್ಕೊಂಡು ಹೋಗ್ತಾ ಇದ್ರೆ, ನಾನು ಮನೆಗೆ ಈಗ ಹೋಗಿ ಬೇಗದಲ್ಲಿಯೇ ಮನೆಯ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಸಂಜೆಯ ಸಿನಿಮಾಗೆ ಧಾವಿಸಲಿದ್ದೇನೆ ಅಂತ ರಸ್ತೆಯಲ್ಲಿ ಜೋರಾಗಿ ಹೇಳ್ಕೊಂಡು ಹೋದ್ರೆ ಅವನನ್ನು ಕಂಡು ಯಾರು ನಗುತ್ತಾರೆ, ಅಪಾಯಕಾರಿ ಅಂತ ಅಂದ್ಕೋತಾರೆ, ಅಥವಾ ಹುಚ್ಚ ಅಂತ ತೀರ್ಮಾನ ಮಾಡ್ತಾರೆ. ಅದೇ ಒಬ್ಬ ವ್ಯಕ್ತಿ ನಾನು ಮನೆಗೆ ಹೋಗುವೆ, ಕೆಲಸ ಬೇಗ ಮುಗಿಸುವೆ, ಚಲನಚಿತ್ರದತ್ತ ನಾನು ದಾಪು ಕಾಲು ಹಾಕುವೆ ಅಂತ ಹೇಳ್ಕೊಂಡು ಹಾಡ್ಕೊಂಡು ಹೋಗ್ತಾ ಇದ್ದಾಗ ಹಾಡಿಕೆಯಲ್ಲಿ ಅವನು ಮನುಷ್ಯ ಖುಷಿಯಾಗಿದ್ದಾನೆ ಅಂತ ಅಂದ್ಕೋತಾರೆ. ಅಂದ್ರೆ ಸಹಜವಾದ ಸಂತೋಷದ ಅಭಿವ್ಯಕ್ತಿ. ಒಬ್ಬ ಹಾಡ್ಕೊಂಡು ಹೋಗ್ತಾ ಇದ್ರೆ ಯಾರು ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ. ಗದ್ಯವನ್ನ ಜೋರಾಗಿ ಮಾತಾಡ್ಕೊಂಡು ಹೋದ್ರೆ ತಪ್ಪಾಗಿ ತಿಳ್ಕೊಳ್ತಾರೆ. ಅಂದ್ರೆ ಏನು? ಗದ್ಯ ಮರೆ ಮಾಡಬೇಕಾದದ್ದು, ಛಂದಸ್ಸು ಮರೆಮಾಚಬೇಕಾದ್ದಲ್ಲ. ಯಾಕೆಂದ್ರೆ ಪ್ರಾಣಿ ಮಾತ್ರದಲ್ಲಿ, ಜೀವ ಮಾತ್ರದಲ್ಲಿರುವಂತ ಸೊಗಸು. ನೀವು ರಸ್ತೆಯಲ್ಲಿ ನೋಡಿ, ಯಾವುದೋ ಒಂದು ದೊಡ್ಡ ಕೋಲಾಹಲವಾಗಿ ಪ್ರತಿಭಟನೆಯ ಮೆರವಣಿಗೆ ನಡೆದಿದೆ, ಧಿಕ್ಕಾರ ಧಿಕ್ಕಾರ ದುಷ್ಟ ನಾಯಕನಿಗೆ ಧಿಕ್ಕಾರ ಅಂತ ಅನ್ನುವಂಥದ್ದು. ಇದನ್ನು ಬರೆದು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತದೆ ಯಾವ ರೀತಿ ಅಂತ. ನಿಮಗೆ ನೋಡಿ ತಿಳಿಯುತ್ತದೆ. ಧಿಕ್ಕಾರ ಧಿಕ್ಕಾರ ಭ್ರಷ್ಟ ನಾಯಕಗೆ ಧಿಕ್ಕಾರ ತಾಳಕ್ಕೆ ಬರ್ತಾ ಇದೆ ಅಂತ ಗೊತ್ತಾಗುತ್ತದೆ. ಮುಂದೆ ಛಂದಸ್ಸನ್ನು ಕರೆತಾ ಗೊತ್ತಾಗುತ್ತದೆ, ಧಿಕ್ಕಾರ ಧಿಕ್ಕಾರ ಭ್ರಷ್ಟ ನಾಯಕಗೆ ಧಿಕ್ಕಾರ ಅಂತಂದ್ರೆ ಅಲ್ಲಿ ಒಂದು ಛಂದೋ ವಿನ್ಯಾಸ ಬಂದಿರುತ್ತದೆ. ಭ್ರಷ್ಟ ನಾಯಕಗೆ ಧಿಕ್ಕಾರ ಅಂತನ್ನುವಲ್ಲಿ ನಿಮಗೆ ತಾನೇ ತಾನಾಗಿ ಗೋಚರವಾಗುತ್ತೆ. ಇಲ್ಲಿ 6 ಮಾತ್ರೆ, ಇಲ್ಲಿ 6 ಮಾತ್ರೆ, ಇಲ್ಲಿ 3 ಮಾತ್ರೆ, ಇಲ್ಲಿ 3 ಮಾತ್ರೆ, ಇಲ್ಲಿ ಮತ್ತೆ 2 ಮತ್ತು 4 ಮಾತ್ರೆಗಳು, ಮತ್ತೆ ಇಲ್ಲಿ 2 ಮಾತ್ರೆಗಳು, ಈ ರೀತಿಯಾದ ಒಂದು ವಿನ್ಯಾಸ ಬಂದಿದೆ ಅಂತ. ಈ ವಿವರಗಳನ್ನು ಮುಂದೆ ನೋಡ್ತೀರಾ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು ಅಂತ ಅನ್ನೋದ್ರೊಳಗೂ ಕೂಡ ಹಾಗೆ ಬರುತ್ತೆ ನೋಡಿ. 4 ಮಾತ್ರೆಗಳ ಚತುರಶ್ರ ಗತಿ ಬರುತ್ತದೆ. ಬೇಕೇ ಬೇಕು ನ್ಯಾಯ ಬೇಕು. ಇದು ಬರೀ ಕನ್ನಡಕ್ಕೆ ಮಾತ್ರ ಅಲ್ಲ, ಇಂಗ್ಲಿಷ್ಗೂ ವಿ ವಾಂಟ್ ಜಸ್ಟಿಸ್ ಅನ್ನುವುದ್ರೊಳಗೆ ಕೂಡ ಗೊತ್ತಾಗುತ್ತದೆ. ಅಲ್ಲಿ ನಮಗೆ ವಿ ವಾಂಟ್ ಜಸ್ಟಿಸ್ ಅನ್ನುವಲ್ಲಿ 4 ಮಾತ್ರೆಗಳು ಕಾಣಿಸುತ್ತೆ. ಅಂದ್ರೆ ಛಂದಸ್ಸು ನಮ್ಮ ಭಾವನೆಗೆ ಎಷ್ಟು ಸಹಜವಾಗಿದೆ ಅಂತ ಹೇಳ್ಬಿಟ್ಟಿದ್ವಿ. ವಿ ವಾಂಟ್ ಜಸ್ಟಿಸ್, ನ್ಯಾಯ ಬೇಕು, ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ, ಇದೆಲ್ಲ ಭಾವಾವೇಶದ ಕೂಗುಗಳು. ಆ ಭಾವಾವೇಶದ ಕೂಗುದಲ್ಲಿ ಇದು ಬರುತ್ತದೆ. ಚಲನಚಿತ್ರದಲ್ಲಿ ನೋಡಿ, ಆ ನಾಯಕ ನಾಯಕಿಯರ ಪ್ರೀತಿ ಪ್ರೇಮ, ಅವುಗಳ ಉತ್ಕಟತೆಯನ್ನು ಹೇಳಬೇಕಾದ್ರೆ ಬರೀ ಮಾತಲ್ಲಿ ಸಾಕಾಗೋಲ್ಲ. ಒಂದು ಅದ್ಭುತವಾದ ಸೆಟ್ಟಿಂಗ್ ಅಲ್ಲಿ, ಒಂದು ಕಲ್ಪನಾ ಲೋಕದಲ್ಲಿ, ಬಣ್ಣ ಬಣ್ಣದ ವಸ್ತ್ರ ವಿನ್ಯಾಸದಲ್ಲಿ, ಕೆಲವೊಮ್ಮೆ ಅದು ಇಲ್ಲದೆಯೇ ಕೂಡ ಈ ಒಂದು ಕಲಾ ವಿಲಾಸ ಬರಬೇಕು, ಸಾಹಿತ್ಯದ ವಿನ್ಯಾಸ ಬರಬೇಕು. ಅದರಿಂದ ನಮಗೆ ಗೊತ್ತಾಗುತ್ತದೆ ಎಷ್ಟು ಭಾವಕ್ಕೆ ಸಹಜವಾಗಿರುವಂಥದ್ದು ಅಂತ. ಈ ಕಾರಣದಿಂದಲೇ ಛಂದಸ್ಸಿನ ಪ್ರಯೋಜನ ಭಾವದ ಪರಿಗ್ರಹಣ.
ಭಾವದ ಅಭಿಜ್ಞಾನ, ರೀಕಾಗ್ನಿಷನ್ ಅದು ನಡೆಯುವಂಥದ್ದು. ಭಾವಗ್ರಹಣ ಮಾಡಬೇಕು. ನಮ್ಮ ಬದುಕಿನಲ್ಲಿ ಭಾವಗ್ರಹಣ ಆಗಿಬಿಟ್ಟಿದೆ. ಎಕ್ಲಿಪ್ಸ್ ಆಫ್ ಎಮೋಷನ್ಸ್ ಆಗಿವೆ. ನಾವು ರಿಯಲೈಸಿಂಗ್ ಎಕ್ಸ್ಪೀರಿಯನ್ಸಸ್, ರಿಯಲೈಸಿಂಗ್ ದಿ ಎಮೋಷನ್ಸ್ ಮಾಡಿಕೊಳ್ಳಬೇಕು. ಅದು ಛಂದಸ್ಸಿನ ಮುಖ್ಯವಾದ ಪ್ರಯೋಜನ. ಜೊತೆಗೆ ಹಿಂದಿನ ಕಾಲದಲ್ಲಿ ಜ್ಞಾಪಕಕ್ಕೂ ಬೇಕಾಗ್ತಿತ್ತು. ಇಂದು ಕೂಡ ಆಲ್ಝೈಮರ್ಸ್, ಡಿಮೆನ್ಷಿಯಾ ಇತ್ಯಾದಿಯಾಗಿ ಮರೆವಿನ ರೋಗಗಳನ್ನ ತಡೆಗಟ್ಟುವುದಕ್ಕೆ ಒಂದು ಒಳ್ಳೆಯ ಉಪಾಯ ಅಂದರೆ ಪದ್ಯಗಳನ್ನು ರಚನೆ ಮಾಡಿ ಜ್ಞಾಪಕ ಇಟ್ಟುಕೊಂಡು ಅವುಗಳ ಒಳ ಹೊರಗಿನ ಹೊಲಿಗೆಯನ್ನು ಬಿಚ್ಚಿ ನೋಡುವುದನ್ನು ಮಾಡಿದ್ರೆ ಎಲ್ಲ ಕೂಡ ಚೆನ್ನಾಗಿ ಬುದ್ಧಿಗೆ ಪಾಠವ ಬರುತ್ತದೆ ಅಂತಾರೆ. ಈ ಪ್ರಯೋಜನಗಳು ಗೌಣ. ಒಲೆಗೆ ಉರಿ ಹಾಕಿ ಅದರ ಮೇಲೆ ಪಾತ್ರೆ ಇಟ್ಟು ಅನ್ನ ಬೇಯಿಸುವಾಗ ಮೈಚಳಿ ಹೋಗುತ್ತದೆ ಎನ್ನುವುದು ಗೌಣ. ಮೈಚಳಿ ಹೋಗೋದಕ್ಕೆ ಅಡಿಗೆ ಮಾಡಬೇಕಾಗಿಲ್ಲ. ಆದರೆ ಅಡಿಗೆಯ ಜೊತೆಗೆ ಆಗುವ ಆನುಷಂಗಿಕ ಪ್ರಯೋಜನ, ಬೈ ಪ್ರಾಡಕ್ಟ್, ಅದು ಬಹಳ ಮುಖ್ಯ. ಬೈ ಪ್ರಾಡಕ್ಟ್ಗಿಂತ ಜಾಸ್ತಿ ಆದರೆ ಕಷ್ಟ. ಹೀಗಾಗಿ ಛಂದಸ್ಸಿನ ಪರಮ ಪ್ರಯೋಜನ ಆನಂದ, ಆಹ್ಲಾದ, ಸ್ಮರಣೀಯ ಭಾವಗಳನ್ನ ನಾವು ಚಿರಕಾಲ ಉಳಿಸಿಕೊಳ್ಳುವಂತಹ ಒಂದು ಸೊಗಸಾದ ಹದ. ನಮಸ್ಕಾರ. ಮತ್ತೆ ಮುಂದಿನ ಅಂಶಗಳನ್ನು ನೋಡೋಣ.